ಮಧ್ಯಾಹ್ನ ಸಾಕಷ್ಟು ಹೇಳಿದ್ದಾರೆ. ಈಗ ಇರುವಂತದ್ದು ದೇವೇಗೌಡರ ಬೇಕಂದ್ರೆ ಅವರ ಮನಸ್ಥಿತಿಗಳು ಹೇಗೆ ಅಂದ್ರೆ ಈ ಚುನಾವಣೆಯನ್ನು ಹೇಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಯ ಏಳು ಬೀಳು, ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲವನ್ನು ಕೂಡ ಸಮಚಿತ್ತವಾಗಿ ತಗೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನ ಏನಾದ್ರೂ ಈ ದೇಶದಲ್ಲಿ ಹೊಂದಿರತಕ್ಕಂಥ ರಾಜಕಾರಣಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು. ಹಾಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಸಾರಾ ಮಹೇಶ್ ಅಣ್ಣವರು, ನಾಡಗೌಡರು ಸಾಹೇಬ್ರು, ಪುಟ್ಟರಾಜಣ್ಣ ಅವರು, ಹರೀಶ್ ಅವರು, ಮಂಜೇಗೌಡರು, ನಮ್ಮ KR ಪೇಟೆ ಶಾಸಕ ಆಗಿರ್ತಕ್ಕಂಥ ಮಂಜಣ್ಣ ಅವರು, ಅಶ್ವಿನ್ ಅಣ್ಣವರು ಎಲ್ಲರೂ ಕೂಡ ದೀರ್ಘಕಾಲ ಕೂತಿದ್ವು. ಹಾಗಾಗಿ ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ಸಂಘಟನೆಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಕೊಂಡು ಒಂದು ವೇಗವಾಗಿ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾಳೆಯಿಂದ ಪಾರ್ಲಿಮೆಂಟು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ದೆಹಲಿಗೆ ಬನ್ನಿ ಅಂತಕ್ಕಂಥದ್ದು ಆಹ್ವಾನ ನೀಡಿದ್ದಾರೆ. ಮುಂದೆ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಇನ್ನೊಂದ್ ಕಡೆ ಕುಮಾರಸ್ವಾಮಿಯವರ ಈಗಿನ ಶಕ್ತಿ ಪ್ರದರ್ಶನ ಅಂದ್ರೆ ಅವರ ಒಂದು ಕೇಂದ್ರ ಸಚಿವರಾಗಿದ್ದಂಥವ್ರು ಈ ಸೋಲು ಅವ್ರಿಗೆ ಹೇಗೆ ಅನ್ಬೋದು? ನೀವು ಚುನಾವಣೆಗಳಲ್ಲಿ ಏನಾಗ್ತದೆ, ಇದು ಬೈ ಎಲೆಕ್ಷನ್ ಅಲ್ಲಿ ಸರ್ವೇ ಸಾಮಾನ್ಯ ಒಂದು ಆಡಳಿತ ರೂಢ ಪಕ್ಷದ ಪರವಾಗಿ ಎಲ್ಲ ರೀತಿ ಒಂದು ರೀತಿ ಅಧಿಕಾರ, ಹಣದ ಬಲ, ತಗೊಳ್ಬಲ ಎಲ್ಲವೂ ಕೂಡ ಅವ್ರಿಗೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ಗಳು ಒಂದೊಂದ್ಸಲಿ ನಾವು ಅಂದ್ಕೊಂಡ ಮಟ್ಟಕ್ಕೆ ನಮ್ಗೆ ಫಲಿತಾಂಶ ಹೊರಗೆ ಬರ್ಲಿಕ್ಕಿಲ್ಲ. ಆದ್ರೂ ಕೂಡ ನಾನು ತಾಲೂಕಿನ ಜನತೆ 87,000 ನನ್ನ ಪರವಾಗಿ NDA ಅಭ್ಯರ್ಥಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಯಾವುದೋ ಒಂದು ಸಮುದಾಯವನ್ನ ಬಹುಶಃ ನಾವು ತೆಗೆದುಕೊಳ್ತಕ್ಕಂಥದ್ದಾದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಆ ಒಂದು ಸಮುದಾಯ ಸಂಪೂರ್ಣವಾಗಿ ನಮ್ಮ ಕೈಯನ್ನ ಬಿಟ್ಟು ಬೇರೆ ಕಡೆ ಆ ಮತಗಳು ಕ್ರೋಢೀಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶ ಮಧ್ಯಾಹ್ನ ಸಾಕಷ್ಟು ಹೇಳಿದ್ದಾರೆ. ಈಗ ಇರುವಂತದ್ದು ದೇವೇಗೌಡರ ಬೇಕಂದ್ರೆ ಅವರ ಮನಸ್ಥಿತಿಗಳು ಹೇಗೆ ಅಂದ್ರೆ ಈ ಚುನಾವಣೆಯನ್ನು ಹೇಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಯ ಏಳು ಬೀಳು, ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲವನ್ನು ಕೂಡ ಸಮಚಿತ್ತವಾಗಿ ತಗೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನ ಏನಾದ್ರೂ ಈ ದೇಶದಲ್ಲಿ ಹೊಂದಿರತಕ್ಕಂಥ ರಾಜಕಾರಣಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು. ಹಾಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಸಾರಾ ಮಹೇಶ್ ಅಣ್ಣವರು, ನಾಡಗೌಡರು ಸಾಹೇಬ್ರು, ಪುಟ್ಟರಾಜಣ್ಣ ಅವರು, ಹರೀಶ್ ಅವರು, ಮಂಜೇಗೌಡರು, ನಮ್ಮ KR ಪೇಟೆ ಶಾಸಕ ಆಗಿರ್ತಕ್ಕಂಥ ಮಂಜಣ್ಣ ಅವರು, ಅಶ್ವಿನ್ ಅಣ್ಣವರು ಎಲ್ಲರೂ ಕೂಡ ದೀರ್ಘಕಾಲ ಕೂತಿದ್ವು. ಹಾಗಾಗಿ ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ಸಂಘಟನೆಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಕೊಂಡು ಒಂದು ವೇಗವಾಗಿ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾಳೆಯಿಂದ ಪಾರ್ಲಿಮೆಂಟು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ದೆಹಲಿಗೆ ಬನ್ನಿ ಅಂತಕ್ಕಂಥದ್ದು ಆಹ್ವಾನ ನೀಡಿದ್ದಾರೆ. ಮುಂದೆ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಇನ್ನೊಂದ್ ಕಡೆ ಕುಮಾರಸ್ವಾಮಿಯವರ ಈಗಿನ ಶಕ್ತಿ ಪ್ರದರ್ಶನ ಅಂದ್ರೆ ಅವರ ಒಂದು ಕೇಂದ್ರ ಸಚಿವರಾಗಿದ್ದಂಥವ್ರು ಈ ಸೋಲು ಅವ್ರಿಗೆ ಹೇಗೆ ಅನ್ಬೋದು? ನೀವು ಚುನಾವಣೆಗಳಲ್ಲಿ ಏನಾಗ್ತದೆ, ಇದು ಬೈ ಎಲೆಕ್ಷನ್ ಅಲ್ಲಿ ಸರ್ವೇ ಸಾಮಾನ್ಯ ಒಂದು ಆಡಳಿತ ರೂಢ ಪಕ್ಷದ ಪರವಾಗಿ ಎಲ್ಲ ರೀತಿ ಒಂದು ರೀತಿ ಅಧಿಕಾರ, ಹಣದ ಬಲ, ತಗೊಳ್ಬಲ ಎಲ್ಲವೂ ಕೂಡ ಅವ್ರಿಗೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ಗಳು ಒಂದೊಂದ್ಸಲಿ ನಾವು ಅಂದ್ಕೊಂಡ ಮಟ್ಟಕ್ಕೆ ನಮ್ಗೆ ಫಲಿತಾಂಶ ಹೊರಗೆ ಬರ್ಲಿಕ್ಕಿಲ್ಲ. ಆದ್ರೂ ಕೂಡ ನಾನು ತಾಲೂಕಿನ ಜನತೆ 87,000 ನನ್ನ ಪರವಾಗಿ NDA ಅಭ್ಯರ್ಥಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಯಾವುದೋ ಒಂದು ಸಮುದಾಯವನ್ನ ಬಹುಶಃ ನಾವು ತೆಗೆದುಕೊಳ್ತಕ್ಕಂಥದ್ದಾದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಆ ಒಂದು ಸಮುದಾಯ ಸಂಪೂರ್ಣವಾಗಿ ನಮ್ಮ ಕೈಯನ್ನ ಬಿಟ್ಟು ಬೇರೆ ಕಡೆ ಆ ಮತಗಳು ಕ್ರೋಢೀಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.